ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನ 25 ಜುಲೈ. ಸೊ ನಾನು ಈ ವಿಡಿಯೋನ ಮಾರ್ನಿಂಗ್ ಅಪ್ಡೇಟ್ ಅಂತ ತಗೊಂಡು ಬರ್ತಾ ಇದ್ದೀನಿ. ಸೊ ನಿನ್ನೆ ದಿನ 24 ಜುಲೈ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟಲ್ಲಿ ನಾವು ಕರೆಕ್ಷನ್ ನೋಡಿದ್ವಿ. ನಿಫ್ಟಿನಲ್ಲಿ 157 ಪಾಯಿಂಟ್ಸ್ ಕರೆಕ್ಷನ್ ಕಂಡು ನಿಫ್ಟಿ ಡೇ ಲೋನಲ್ಲಿ 25,062 ಹತ್ರ ಕ್ಲೋಸಿಂಗ್ ನ ಕಂಡಿತ್ತು. ಸೊ ಅಲ್ಲಿಂದ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾವು ಗಿಫ್ಟ್ ನಿಫ್ಟಿ ನೋಡಿದ್ರೆ ಇದು ಈಗ ನಿಯರ್ 94 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ಷಣದಲ್ಲಿ ಅಂದ್ರೆ ನಿನ್ನೆ US ಮಾರ್ಕೆಟ್ ಕ್ಲೋಸಿಂಗ್ ಸಮಯದಲ್ಲಿ ಇದು 24,956 ವರೆಗೆ ಹೋಗಿತ್ತು. ಅಲ್ಲಿಂದ ಅಬೌಟ್ 50 ಪಾಯಿಂಟ್ಸ್ ಈಗ ರಿಕವರಿ ತೋರಿಸ್ತಾ ಇದೆ. ಸೊ ನಾವು ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋ ಸಮಯದಲ್ಲಿ ಮೇ ಬಿ ನಿಯರ್ 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ನೋಡೋ ಚಾನ್ಸಸ್ ಇದೆ. 100 ಪಾಯಿಂಟ್ಸ್ ಅಂತಂದ್ರೆ ನಿಫ್ಟಿ ಕೆಳಗಡೆ 24,950 ನಮ್ಮ ಸಪೋರ್ಟ್ ಲೆವೆಲ್ ಹಾಗೂ 50 ಡೇ ಮೂವಿಂಗ್ ಆವರೇಜ್ ಏನಿದೆ ಆ ಲೆವೆಲ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಆ ಸಮಯದಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಓಪನಿಂಗ್ ಅಲ್ಲಿ ಅಂತಂದ್ರೆ, ಸೊ ಓಪನಿಂಗ್ ನಂತರ ಅಟ್ಲೀಸ್ಟ್ 25 to 30 ಮಿನಿಟ್ಸ್ ವೇಟ್ ಮಾಡಿ, ಅದಾದ್ಮೇಲೆ ಮಾರ್ಕೆಟ್ ಮೊದಲನೇ ಅರ್ಧ ಗಂಟೆ ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿ ಶಾರ್ಪ್ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ನಾವು ಡೇ ಲೋನಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಮತ್ತೆ ನಿಫ್ಟಿ 24,950 ಕೆಳಗಡೆ ಡಿಪೆಂಡ್ ಮಾಡಿ ಅಗೇನ್ ಡೇ ಲೋನ ಬ್ರೇಕ್ ಮಾಡಿ ಹೋಗ್ತಾ ಇದ್ರೆ ಅಲ್ಲಿ ಶಾರ್ಪ್ ಡಿಕ್ಲೈನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಡಿಕ್ಲೈನ್ ಅಲ್ಲಿ ಕೆಳಗಡೆ ಟಾರ್ಗೆಟ್ 24,550 ಇಂದ 600 ವರೆಗೆ ಡೌನ್ 1 or 2 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಮಾತ್ರ ಇವತ್ತಿನ ಮಾರ್ನಿಂಗ್ ಅಪ್ಡೇಟ್ಸ್. ಇನ್ನು ಕೊನೆಯದಾಗಿ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿದ್ರೆ ಹಾಗೂ ಆಲ್ರೆಡಿ ನಮ್ಮ ವ್ಯೂವರ್ ಆಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ, ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.